ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 6:45 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸೋಮವಾರದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇಷ್ಟು ದಿನ. ಯಾಕಂತ ಹೇಳಿದ್ರೆ ಅವತ್ತು ಫಿಲ್ಮಿಗೆ ಹೋಗಿದ್ವಲ್ಲ, ಎ ಸಿ ಇದರಲ್ಲಿ ಕುತ್ಕೊಂಡು ನೋಡಿದ್ದಲ್ವ ಫಿಲಮ್ಮು. ಎ ಸಿ ಅಂದರೆ ಸ್ವಲ್ಪ ನನಗೆ ತಲೆ ಹಿಡ್ಕೊಂಡಂಗೆ ಆಗುತ್ತೆ, ತಲೆನೋವು, ಶೀತ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತಲೆ ನೋವ್ತಾ ಇತ್ತು, ಸ್ವಲ್ಪ ಹಾಗೆ ಶೀತ ಕೂಡ ಆಗಿತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿರಲಿಲ್ಲ. ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಆ ರೀತಿ ಆಗಿಬಿಡ್ತು. ಹಾಗಾಗಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇಷ್ಟು ದಿನ. ಫಸ್ಟೇ ಹೇಳ್ಬಿಡ್ತೀನಿ ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವಾಯ್ಸ್ ಓವರ್ ಕೊಡೋಣ, ಸ್ವಲ್ಪ ಗಂಟಲೆಲ್ಲ ಸರಿಯಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು, ಉಪ್ಪೆಸರು ಖಾರ ಇದು ಎಲ್ಲ ತಿಂದು ಊಟ ಮಾಡಿದ್ಮೇಲೆ. ಹಾಗಾಗಿ ಇವತ್ತು ಲಾಗ್ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಾರನೇ ದಿನಕ್ಕೆ ಇಡ್ಲಿಗೆಲ್ಲ ನೆನೆಸಿಟ್ಕೊಂಡಿದ್ದೆ. ಕಾಳೆಲ್ಲ ಇಟ್ಕಿಸ್ಬಿಟ್ಟು ಇಟ್ಟಿದ್ದೆ. ಕಾಳು ಹಾಗೆ ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಗು ಮಾಡೋಣ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ಬೇಳೆ ಬೇಯಕ್ಕಿಟ್ಕೊಂಡಿದ್ದೀನಿ. ಸೊಪ್ಪೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊಪ್ಪೆಲ್ಲ ಹೆಚ್ಚು ಹಾಕಿದ್ದೀನಿ. ತೊಗರಿಬೇಳೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಅಂತೇಳಿ ಇಟ್ಕೊಂಡೆ. ತೊಗರಿಬೇಳೆ 2-3 ವಿಸಲ್ ಆಗೋಗ್ಬಿಡ್ತು. ಮರೆತುಬಿಟ್ಟೆ ನಾನು, ಒಂದೇ ವಿಸಲ್ ಅನ್ನೋದು 2-3 ವಿಸಲ್ ಆಗಿ ತೊಗರಿಬೇಳೆ ಎಲ್ಲ ಕರ್ಗೋದಂಗೆ ಆಗ್ಬಿಡ್ತು. ಅವರೆಬೇಳೆ ಒಂಚೂರು ಗಟ್ಟಿಯಾಗಿದ್ದರಿಂದ ಅವರೆಬೇಳೆ ಒಂಚೂರು ಉಳ್ಕೊಂತು. ಹಾಗೆ ಉಪ್ಪೆಸರು ಖಾರಕ್ಕೆ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಉಪ್ಪೆಸರು ಖಾರ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಉಪ್ಸಾರು ಕೂಡ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ. ಇನ್ನೇನು ಸೇಮು ಎಲ್ಲ ಉಪ್ಸಾರುಗಳು ಆಲ್ಮೋಸ್ಟ್ ಒಂದೇ ಥರನೇ ಬರುತ್ತೆ. ಕೆಲವೊಂದಕ್ಕೆ ನಾವು ಟೊಮೊಟೊ ಹಾಕ್ಕೊತೀವಿ, ಕೆಲವೊಂದಕ್ಕೆ ಟೊಮೊಟೊ ಏನು ಆ್ಯಡ್ ಮಾಡೋದಿಲ್ಲ. ಟೊಮೊಟೊ ಆ್ಯಡ್ ಮಾಡಲಿದ್ದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಊಟ ಮಾಡಬೇಕಾಗತ್ತೆ. ಟೊಮೆಟೊ ಹಾಕೋದಕ್ಕೆ ನಿಂಬೆಹಣ್ಣು ಇದ್ದರೂ ಆಗುತ್ತೆ, ಇಲ್ಲ ಅಂದರೂ ಆಗುತ್ತೆ. ಆ ರೀತಿಯಾಗಿರುತ್ತೆ ಅಷ್ಟೇ. ಸೊಪ್ಪೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಬೆಂದೋಗಿದೆ ಅಂತ. ಸೊಪ್ಪು ಬೇಳೆ ಜೊತೆ ಹಾಕಬಾರ್ದು, ಆಮೇಲೆ ಹಾಕೋಣ ಅಂತೇಳಿ ಅಂದ್ಕೊಂಡೆ. ಸ್ವಲ್ಪ ತಲೆನೋವು ಇದು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸೀನು ಬಿಟ್ಟು ಬರ್ತಾನೆ ಇತ್ತು. ಆ ರೀತಿ ಆಗಿದ್ದರಿಂದ ಸೊಪ್ಪು ಎಲ್ಲ ಬೆಂದೋಗಿ ಈ ರೀತಿ ಆಯಿತು ಇವತ್ತಿನ ಉಪ್ಸಾರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಪಲ್ಯನೂ ಅಷ್ಟೇ, ಸೊಪ್ಪು ಬೇಳೆ ಎಲ್ಲ ಬೆಂದೋಗಿದ್ರು, ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಉಪ್ಸಾರು ಕೂಡ ತುಂಬಾ ಸೂಪರಾಗಿ ಆಗಿತ್ತು. ಗಂಟಲು ಒಂದು ಸ್ವಲ್ಪ ಇಚ್ಚಿಂಗ್ ಇದ್ದಿದ್ದರಿಂದ ಸ್ವಲ್ಪ ಉಪ್ಪೆಸರು ಖಾರ ತಿಂದರೆ ಈ ಟೈಮಲ್ಲಿ ನಾಲಿಗೆ, ಗಂಟಲು ಎಲ್ಲದೂ ಸ್ವಲ್ಪ ಸರಿಯಾಗಿಬಿಡುತ್ತೆ. ಆಮೇಲೆ ಶೀತ ಕೂಡ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದುಬಿಡುತ್ತೆ ಉಪ್ಪೆಸರು ಖಾರ ತಿಂದಿದ ತಕ್ಷಣ ಅಂತೇಳ್ಬಿಟ್ಟು ಅದಕ್ಕೆ ಉಪ್ಸಾರು ಮಾಡಿದ್ದಂಥದ್ದು. ಹಾಗೆ ಬೇಳೆ ಸೊಪ್ಪು ಹಾಕ್ದೇ ಉಪ್ಸಾರು ಮಾಡ್ದೇ ಸುಮಾರು ದಿನ ಆಗಿತ್ತು. ಹಾಗಾಗಿ ಅದು ಮಾಡಿದಾಗತ್ತೆ ಅಂತೇಳ್ಬಿಟ್ಟು ಮಾಡಿದೆ. ಉಪ್ಸಾರು ಇದು ಎಲ್ಲ ಆಗೋಷ್ಟೊತ್ತಿಗೆ ಹಾಗೆ ಇಡ್ಲಿ ಕೂಡ ಎಲ್ಲ ರುಬ್ಬಿಟ್ಕೊಂಡೆ. ಅವತ್ತಿನ ಅಡುಗೆ ಈ ರೀತಿ ಆಗಿತ್ತು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದಕ್ಕೆ ಕಾಳೆಲ್ಲ ಚಿತಕ್ಸಿಟ್ಟಿದ್ನಲ್ವ, ಅದಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯೋಕೆ ಇಡ್ತಾಯಿದ್ದೀನಿ. ತಲೆನೋವು ಇದ್ದಿದ್ದರಿಂದ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಎಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಏನು ಬಿಡ್ಸೋಕೆ ಹೋಗಲಿಲ್ಲ. ಹೊಸ್ಲೊಂದು ತೊಳೆದು ತುಳಸಿ ಕಟ್ಟೆ ಹತ್ರ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಮಾತ್ರ ರಂಗೋಲಿ ಬಿಡಿಸ್ದೆ ಅಷ್ಟೇ. ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ತೊಳೆಯೋಕ್ಕೆಲ್ಲ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಥಂಡಿ ಆದಾಗ ಆಗ್ಬಿಟ್ಟಿತ್ತಲ್ವ, ಹಾಗಾಗಿ ಸ್ವಲ್ಪ ಕಿವಿ ಎಲ್ಲ ನೋವಾದಂಗೆ ಆಗಿತ್ತು. ಏನು ಮಾಡೋಕ್ಕೆ ಹೋಗಲಿಲ್ಲ. ಬಂದು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಏನು ಮಾತಾಡಿದ್ದೀನೋ ಏನೋ ಒಂದೂ ಕೇಳಿಸಿಲ್ಲ. ಅದಕ್ಕೆ ತಕ್ಕನಾಗಿ ನಾನು ವೀಡಿಯೋ ಮಾಡಿರೋದು ತಕ್ಕನಾಗಿ ಮಾತಾಡಿರೋದು ಕೇಳಿಲ್ಲ. ಆ ರೀತಿ ಆಗಿಬಿಟ್ಟಿದೆ. ಇಲ್ಲಿ ಕಾಳು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಈರುಳ್ಳಿ, ಟೊಮೆಟೊ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಳು ಸೇರಿಸ್ಕೊಂಬಿಡೋಣ. ಇದು ಪಲ್ಯ ನಾನು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು ಸರಿ ಕಾಳು ಪಲ್ಯ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಇದು ಸ್ವಲ್ಪ ಏನಂದರೆ ಇದ್ರ ಜೊತೆನೇ ಆಲೂಗೆಡ್ಡೆ ಹಾಕ್ಕೊಳ್ಳೋದಿಲ್ಲ. ಆಲೂಗೆಡ್ಡೆನ ಸಪ್ರೇಟ್ ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋ ಅಂಥದ್ದು ಅಷ್ಟೇ. ಇನ್ನೇನು ವ್ಯತ್ಯಾಸ ಏನಿರಲ್ಲ. ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ವ, ಸೇಮ್ ಅದೇ ಪ್ರೊಸೀಜರಲ್ಲೇ ಪಲ್ಯ ಮಾಡ್ಕೊಳ್ಳೋ ಅಂಥದ್ದು. ಖಾರಕ್ಕೆಲ್ಲ ಅದೇ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಬೇಕು. ಆಲೂಗೆಡ್ಡೆ ಒಂದು ಸಪ್ರೇಟ್ ಬೇಯಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ ಅಷ್ಟೇ. ಆಲೂಗೆಡ್ಡೆ ಸಾಗು ಎಲ್ಲ ಮಾಡ್ಕೊತೀವಲ್ವ, ಆ ರೀತಿ ಹಾಕೋ ಅಂಥದ್ದು. ಎಲ್ಲಿಗಾದರೂ ಹೋಗೋದಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಬೆಳಿಗ್ಗೆನೇ ಸ್ವಲ್ಪ ಗಾಬರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ಬರೋಣ ಅಂತೇಳಿ ಅಂದ್ಕೊಂಡ್ವಿ. ಸುಮಾರು ದಿನ ಆಗಿತ್ತು ಹೋಗಬೇಕು ಅಂದ್ಕೊತಿದ್ವಿ. ಬ್ಯಾಂಕಿಗೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಮನೆಯವ್ರು ಇವತ್ತು ಹೋಗಿ ಬರ್ರಿ ಅಂತೇಳಿ ಹೇಳಿದ್ರು. ಸರಿ, ಇನ್ನು ಅವ್ರು ಹೇಳಿದ್ಮೇಲೆ ಹೋಗಲ್ಲ ಅಂತ ಹೇಳಿದ್ರೆ ಮತ್ತೆ ಬೈಯೋಕ್ಕೆ ಶುರು ಮಾಡ್ತಾರೆ. ಎಲ್ಲಿಗೂ ಹೋಗಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ ಅಂತೇಳ್ಬಿಟ್ಟು ಸರಿ ಇವತ್ತು ಹೋಗಿ ಬಂದುಬಿಡೋಣ, ಸುಮಾರು ದಿನ ಆಗಿದೆ ಹಿಂಗೆ ಅಂದೊಂದು ಹೋಗೋಣ ಅಂದ್ಕೊಂಡು ಅಂತೇಳಿ ನಾನು ಮೌನ ಇಬ್ಬರು ಹೋಗಿ ಬರೋಣ ಅಂತೇಳಿ ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಕೆಲಸ ಮುಗಿಸ್ಕೊಂಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಅದಕ್ಕೆ ತಿಂಡಿ ಎಲ್ಲ ಬೇಗ ಪ್ರಿಪೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೇಗನೆ ಹೋದರೆ
ಬೇಗ ಬಂದುಬಿಡ್ಬೋದು ಮನೆಗೆ. ಮತ್ತು ಆಮೇಲೆ ನಾವೆಲ್ಲ ಕೆಲಸ ಮುಗಿಸಿ ಲೇಟಾಗಿ ಹೋಗ್ತೀವಿ 10-12 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದರೆ ಬಿಸಿಲು ಆಗಿಬಿಡುತ್ತೆ. ಈ ಗಾಳಿ ಬೀಸೋದಕ್ಕೂ ಅದಕ್ಕೂ ಒಂಥರ ಚಳಿಗೆ ಗಾಡೀಲಿ ಹೋಗಿ ಬರೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋತಿದ್ದೆ. ಮಾನ್ಯ ಸ್ಕೂಲಿಗೆ ರೆಡಿ ಆಗಬೇಕಿತ್ತಲ್ಲ, ಬಂದು ಅವಳೇ ವೀಡಿಯೋ ಮಾಡ್ತಾಯಿದ್ಲು. ಮಾಡ್ಕೊಂಡು ಏನು ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರು, ಯಾಕೆ ಈ ರೀತಿ ಎಲ್ಲ ಮಾಡ್ತಿರ್ತೀರಾ ಅಂತೇಳಿ ಹೇಳ್ಕೊಂಡು ನನಗೆ ತಮಾಷೆ ಮಾಡ್ತಾಯಿದ್ಲು. ಅದಕ್ಕೆ ನಾನು ಜೋರಾಗಿ ನೆಗಾಡ್ತಾಯಿದ್ದೆ. ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರು, ನಾನು ಮಾಡ್ತೀನಿ, ಆದರೂ ನನ್ನ ಕೈಯಲ್ಲೇ ಮಾಡಿಸ್ತೀರಲ್ಲ ಮತ್ತು ಅಡುಗೆ ನೀವೇ ಮಾಡ್ಬೋದಲ್ಲ ಅಂತೇಳಿ ಹೇಳ್ತಾಯಿದ್ದೆ ಅವಳಿಗೆ. ಅದಕ್ಕೆ ಇಲ್ಲ ಅಡುಗೆ ಮಾಡೋಕ್ಕೆ ಬರಲಿಲ್ದವ್ರ ಕೈಯಲ್ಲೇ ಮಾಡಿಸ್ಬೇಕು ಅಡುಗೆನ. ಅಡುಗೆ ಮಾಡೋಕ್ಕೆ ಬರೋರು ಮಾಡಿಬಿಟ್ರೆ ನಮ್ಮ ರುಚಿ ನೋಡಿಬಿಟ್ರೆ ದಿನಾ ನಮಗೆ ಅಡುಗೆ ಮಾಡೋಕ್ಕೆ ಹೇಳ್ತಾರೆ. ಹಾಗಾಗಿ ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅವರೇ ಅಡುಗೆ ಮಾಡಿಕೊಡ್ಬೇಕು. ಆವಾಗ ಯಾರು ಏನೂ ಕೇಳಲ್ವಂತೆ, ದಿನಕ್ಕೊಂದೊಂದು ರುಚಿ ಬೇಕಂತ. ಚೆನ್ನಾಗಿ ಅಡುಗೆ ಮಾಡೋರು ಮಾಡಿಬಿಟ್ರೆ ಆ ಥರ ಆಗುತ್ತಂತ. ಅದಕ್ಕೆ ಅವಳಿಗೆ ಅಡುಗೆ ಮಾಡೋಕ್ಕೆ ಹೇಳಲ್ವಂತ ನಾವು. ಅದಕ್ಕೆ ಹೇಳ್ತಾಯಿದ್ದೆ, ಇಂಥವೇ ಡೈಲಾಗ್ ಹೊಡ್ಕೊಂಡು ಇರು ನೀನು ಅಂತೇಳಿ ತಮಾಷೆ ಮಾಡ್ತಾಯಿದ್ದೆ. ಬೆಳಿಗ್ಗೆನೇ ಇವತ್ತು ಹೋಮ್ವರ್ಕೆಲ್ಲ ರಾತ್ರಿಯೇ ಮುಗಿಸಿದ್ಲಲ್ವ, ಹಾಗಾಗಿ ಬೆಳಿಗ್ಗೆ ಏನು ಹೋಮ್ವರ್ಕ್ ಇರಲಿಲ್ಲ, ಓದ್ಕೊಳ್ಳೋದು ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ತಿಂಡಿ ಮಾಡಿರಿ, ನಿಮಗೆ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಪಟ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೇಗನೆ ತಿಂಡಿ ಒಂದು ಮಾಡಿಟ್ಬಿಟ್ರೆ ಆಮೇಲೆ ಇಡ್ಲಿ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಕಾಳು ಸಾಗು ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೇ ಮಟನ್ ಸಾಂಬಾರು ಪುಡಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ ಮಸಾಲೆ. ಇದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಬೇಕಂತ ಏನಿಲ್ಲ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಏನಾರು ಹಾಕ್ಕೊಂಡು ಮಾಡ್ಕೊತೀರಾ ಅಂತ ಹೇಳಿದ್ರೆ ಸ್ವಲ್ಪ ಚಕ್ಕೆ ಲವಂಗನ ಸೇರಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಈಗ ಎಷ್ಟು ನೀರು ಬೇಕಷ್ಟು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅವರೆಕಾಳೆಲ್ಲ ಬೇಯಬೇಕಲ್ವ, ಅದು ಬೆಂದಾದಮೇಲೆ ನಾವು ಇದಕ್ಕೆ ಆಲೂಗೆಡ್ಡೆನ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇದು ಕುದಿಯೋ ಅಷ್ಟೊತ್ತಲ್ಲಿ ಇಡ್ಲಿ ಬ್ಯಾಟರನ್ನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕಿಟ್ಟಿರಲಿಲ್ಲ, ಈಗ ಉಪ್ಪೆಲ್ಲ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗಿ ಆಗಿಬಿಟ್ಟಿದೆ ಇಡ್ಲಿ ಬ್ಯಾಟರು. ಹೆಂಗೆ ಬರುತ್ತೋ ಏನೋ ಇಡ್ಲಿ ಅಂತೇಳಿ ಅನ್ಕೋತಾ ಇದ್ದೆ. ಯಾಕಂದರೆ ಯಾವಾಗಲೂ ನಾನು ರೈಸ್ ಹಾಕ್ತಾಯಿದ್ದೆ ಇಡ್ಲಿಗೆ. ಅವಲಕ್ಕಿ ಎಲ್ಲ ಸ್ವಲ್ಪ ಕಡಿಮೆ ನಾನು ಹಾಕೋದು. ಸ್ವಲ್ಪ ರೈಸ್ ಏನಾರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ರೈಸು ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಂಡು ಇಡ್ಲಿ ಮಾಡ್ತಾಯಿದ್ದೆ. ಇವತ್ತೇನಾಗ್ಬಿಡ್ತು, ರೈಸ್ ಇರಲೇ ಇಲ್ಲ, ಹಾಗಾಗಿ ಫುಲ್ಲು ಬರೀ ಅವಲಕ್ಕಿನೇ ಹಾಕ್ಬಿಟ್ಟು ಮಾಡಿದ್ದೆ. ಆಮೇಲೆ ಬ್ಯಾಟರು ಕೂಡ ಸ್ವಲ್ಪ ತೆಳುವಾಗ್ಬಿಟ್ಟಿತ್ತು. ಹೆಂಗಾಗುತ್ತೋ ಏನೋ ಇಡ್ಲಿ ಅಂತ ಹೇಳಿ ಅನ್ಕೊತಾ ಇದ್ದೆ. ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬ ಸಖತ್ತಾಗಿ ಬಂದಿತ್ತು ಇಡ್ಲಿ. ತುಂಬಾ ಖುಷಿಯಾಯಿತು. ಅದು ಅಲ್ಲದೆ ಮೌನನೇ ನೆನೆಸಿದ್ದು, ನನ್ನ ಹತ್ರ ಮೆಜರ್ಮೆಂಟ್ ಏನು ಕೇಳ್ಕೊಂಡಿರಲಿಲ್ಲ ಅವಳು. ನಾನೇ ನೆನೆಸ್ತೀನಿ ಇವತ್ತು, ನೋಡೋಣ ಹೆಂಗೆ ಬರುತ್ತೆ ಇಡ್ಲಿ ಅಂತೇಳಿ. ಉದ್ದಿನಬೇಳೆ, ಅಕ್ಕಿ ಎಲ್ಲ ಅವಳೇ ಹಾಕಿದ್ಲು, ನನ್ನ ಹತ್ರ ಏನು ಕೇಳಲಿಲ್ದಂಗೆ. ನನಗೆ ಅದು ಬೇರೆ ಭಯ ಆಗ್ತಾಯಿತ್ತು, ಹೆಂಗೆ ಬರುತ್ತೋ ಏನೋ ಇಡ್ಲಿ ಅಂತೇಳಿ. ಇವಳು ಎಷ್ಟು ಹಾಕಿದ್ದಾಳೆ ಏನು ಅಂತೇಳಿ ಕೇಳಲೂ ಇಲ್ಲ, ಏನೂ ಇಲ್ಲ. ನಾನೇ ನೆನೆಸಿಡ್ತೀನಮ್ಮ ಅಂತೇಳಿ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಚೂರು ಅಂಟ್ಕೊಂಡಿರಲಿಲ್ಲ ಇಡ್ಲಿ ಪ್ಲೇಟ್ಗಳಿಗೆಲ್ಲ. ಅಷ್ಟು ನೀಟಾಗಿ ಇಡ್ಲಿ ಬಿಟ್ಟು ಬರ್ತಾಯಿತ್ತು. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿತ್ತು ಇಡ್ಲಿ ಕೂಡ. ಅದರಲ್ಲೂ ಅವರೆಕಾಳು ಸಾಗು ಜೊತೆ ಅಂತೂ ಮಾಡಿಸಿದ್ದು ಅಂತೇಳಿ ಹೇಳ್ಬೋದು. ಈ ರೀತಿ ಅವರೆಕಾಳು ಸಾಗು ಮಾಡಿಕೊಂಡ್ರೆ ನಿಮಗೆ ಇಡ್ಲಿ, ಚಪಾತಿ, ಪೂರಿ, ದೋಸೆ, ರೊಟ್ಟಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಸಾಗು ಮಾಡಿಕೊಂಡ್ರೆ. ಈಗ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕೊನೆಯದಾಗಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಒಂದು 5-6 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ಬಿಟ್ರೆ ಸೂಪರಾಗಿರೋ ಅವರೆಕಾಳು ಸಾಗು ರೆಡಿ ಆಗುತ್ತೆ. ರೆಸಿಪಿ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಅವರೆಕಾಳು ಪಲ್ಯನ ಮಾಡಿ ತೋರಿಸಿದ್ದೀನಲ್ವ, ಸೇಮ್ ಅದೇ ಪ್ರೊಸೀಜರಲ್ಲೇ ಸ್ವಲ್ಪ ಆಲೂಗೆಡ್ಡೆ ಹಾಕ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ರೆಸಿಪಿ ಬೇಕು, ಗೊತ್ತಾಗಲಿಲ್ಲ ನಿಮಗೆ ಇದು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ರೆಸಿಪಿನ ತೋರಿಸ್ತೀನಿ ಇನ್ನೊಂದು ಸರಿ. ಈಗ ನೋಡಿ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬಾ ಸಖತ್ತಾಗಿತ್ತು. ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ನೀವು ಪೂರಿಗೆ, ದೋಸೆಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಗು ಕೂಡ ರೆಡಿ ಆಯಿತು. ಇದು ರೆಡಿ ಆಗೋಷ್ಟೊತ್ತಿಗೆ ಇಡ್ಲಿ ಬೇಯಕ್ಕಿಟ್ಟಿದ್ನಲ್ವ, ಇಡ್ಲಿ ಕೂಡ ಬೆಂದಿದೆ. ಈಗ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೆ. ಮಾರ್ನಿಂಗ್ ಕೂಡ ಸ್ಕೂಲಿಗೆ ಟೈಮ್ ಆಯಿತು. ಅವಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿಯಾಗಿದ್ದಾಳೆ. ಅದಕ್ಕೆ ಅವಳಿಗೆ ಬಾಕ್ಸಿಗೆಲ್ಲ ಹಾಕಿಡ್ತಾ ಇದ್ದೀನಿ.
ಇಡ್ಲಿ ತಗೊಂಡೋಗು, ಒಂದು 3 ಇಡ್ಲಿ ತೊಗೊಂಡೋಗು ಅಂತೇಳಿ ಹೇಳಿದ್ರೆ, ಬೇಡ ಎರಡೇ ಸಾಕು ಅಂತ ಹೇಳಿ ಹೇಳ್ತಾಯಿದ್ಲು. ಹಾಗಾಗಿ ಈಗ ಇನ್ನೊಂದು ಇಡ್ಲಿ ಎಕ್ಸ್ಟ್ರಾ ಅವಳಿಗೆ ಗೊತ್ತಿಲ್ದಂಗೆ ಹಾಕ್ತಾಯಿದ್ದೀನಿ ಬಾಕ್ಸಿಗೆ. ಯಾಕೋ ಇತ್ತೀಚೆಗೆ ಈ ಊಟನೂ ಸರಿಯಾಗಿ ಮಾಡಲ್ಲ, ತಿಂಡಿನೂ ಸರಿಯಾಗಿ ತಿನ್ನಲ್ಲ. ತಿನ್ನು ಅಂತೇಳಿ ಹೇಳಿದ್ರೆ ಬೇಡ ಸಾಕು ಅಂತೇಳಿ ಹೇಳ್ತಾಳೆ ಒಂದೊಂದು ಸಾರಿ. ಅದಕ್ಕೆ ಬೇಜಾರಾಗ್ತಿರುತ್ತೆ. ಹೊಟ್ಟೆ ತುಂಬ ತಿಂದರೆ ಒಂಚೂರು ಓದೋಕ್ಕೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ ಸ್ಕೂಲಲ್ಲೂ. ಅರ್ಧ ಹೊಟ್ಟೆ ತಿಂದ್ಕೊಂಡು ಹೋಗ್ಬಿಡ್ತಾಳೆ ಒಂದೊಂದು ಸಾರಿ. 2 ಇಡ್ಲಿ ಸಾಕು, 1 ಇಡ್ಲಿ ಸಾಕು ಅಂತೇಳಿ ಒಂದೊಂದು ಸಾರಿ ಆ ಥರ ಮಾಡ್ತಿರ್ತಾಳೆ. ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋಳು. ಇತ್ತೀಚೆಗೆ ಯಾಕೋ ಅಷ್ಟು ಇಷ್ಟಪಟ್ಟು ತಿಂತಿಲ್ಲ. ಇವತ್ತು ಅವರೆಕಾಳು ಆಲೂಗೆಡ್ಡೆ ಹಾಕಿ ಸಾಗು ಮಾಡಿದ್ದೀನಲ್ವ, ಹಾಗಾಗಿ ಇವತ್ತು ಬೈದ ಮೇಲೆ ಒಂದು 3 ಇಡ್ಲಿ ಹಾಕ್ಕೊಡ್ರಿ ಪರವಾಗಿಲ್ಲ ಅಂತೇಳಿ ಹಾಕಿಸ್ಕೊಂಡು ತಿಂತಾಯಿದ್ದಾಳೆ. ಈಗಿನ ಮಕ್ಕಳಿಗೆ ಏನು ಮಾಡಿಕೊಟ್ರು ನಿಜವಾಗ್ಲೂ ಅವರು ಒಂಥರ ಖುಷಿಯಾಗಿ ತಿನ್ನಲ್ಲ. ಆವಾಗೆಲ್ಲ ನಮಗೆ ನಮ್ಮ ಕಾಲನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏನು ಕೊಟ್ಟರು ತಿಂತಾಯಿದ್ವಿ, ಕೆಲಸನೂ ಹಂಗೆ ಮಾಡ್ತಿದ್ವಿ, ತಿನ್ನೋಕ್ಕೂ ಹಂಗೆ ತಿಂತಾಯಿದ್ವಿ. ಈಗಿನ ಮಕ್ಕಳು ಕೆಲಸಕ್ಕೂ ಸೈ ಅನ್ಸ್ಕೊಳ್ಳಲ್ಲ, ತಿನ್ನೋದಕ್ಕೂ ಸೈ ಅನ್ಸ್ಕೊಳ್ಳಲ್ಲ, ಆ ಥರ ಅಂತೇಳಿ ಅನಿಸುತ್ತೆ. ಮೌನಂಗೂ ಹಾಕ್ಕೊಡ್ಲಾ ತಿಂಡಿ ಅಂತ ಹೇಳಿದೆ. ಮೌನ ಆಮೇಲೆ ತಿಂತೀನಮ್ಮ ನಾನು, ಫ್ರೆಶ್ ಅಪ್ ಆಗಿಬಿಟ್ಟು ಅಂತ ಹೇಳಿದ್ಲು. ನಾನು ಇನ್ನೊಂದು ಸ್ವಲ್ಪ ಇಡ್ಲಿ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇಬ್ಬರು ಹಾಗೆ ಮನೆಯವರು ಹೊರಟರು. ಎಲ್ಲ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ. ಬಸ್ಸಿಗೆ ಹೋಗಬೇಕು, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಬಸ್ಸಿಗೆ ಹೋಗಬೇಕು. ಲಕ್ಕವಳ್ಳಿಯಲ್ಲಿ ಇರೋದು ಕೆಲಸ, ಹಾಗಾಗಿ ಅಲ್ಲಿಗೆ ಹೋಗ್ಬೇಕಲ್ವ. ಗಾಡಿ ತೊಗೊಂಡು ಹೋದರೆ ಮತ್ತು ನನ್ನ ಹತ್ರ ಹೆಲ್ಮೆಟ್ ಕೂಡ ಇಲ್ಲ, ಮತ್ತು ಎಲ್ಲಿ ಪೊಲೀಸ್ ಹಿಡ್ದು ಅಡ್ಡ ಹಾಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಸ್ಸಿಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಸುಮಾರು ದಿನ ಆಗಿತ್ತು ಬಸ್ಸಿಗೆ ಹೋಗ್ದಲೇ. ಬಸ್ಸಿಗೆ ಹೋಗೋದು ಅಂತೇಳಿ ಹೇಳಿದ್ರೆ ಒಂದು ಸ್ವಲ್ಪ ಬೇಜಾರು. ಯಾಕಂತ ಹೇಳಿದ್ರೆ ಹೋಗಿದ ತಕ್ಷಣ ಬಸ್ ಸಿಕ್ತು ಅಂತೇಳಿ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ. ಒಂದು ಕಾಲು ಗಂಟೆ ಅರ್ಧ ಗಂಟೆ ಕಾಯಬೇಕು ಈ ರೀತಿ ಬಸ್ಸಿಗೆ ಅಂತ ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಲಕ್ಕೊಳ್ಳಿಗೆ ಬಂದು ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆ ಕಡೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ ಕಡೆಯಿಂದ ಬರ್ತಾ ಪಟ್ ಅಂತ ಬಸ್ ಸಿಕ್ತು ಹೋಗೊಂದು 5 ನಿಮಿಷಕ್ಕೆ. ಈ ಕಡೆ ಒಂದು ಕಾಲು ಗಂಟೆನೋ 20 ನಿಮಿಷ ಕೂತ್ಕೊಂಡು ಈಗ ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡ್ವಿ. ತುಂಬ ದಿನ ಆಗಿತ್ತು ಬಸ್ಸಲ್ಲಿ ಹೋಗ್ದೇಲೆ. ಓನ್ ವೆಹಿಕಲ್ ಇರೋದ್ರಿಂದ ಏನಾಗುತ್ತೆ, ಆ ಕಾಯೋ ಅಂತ ಇದೆಲ್ಲ ಗೊತ್ತಾಗಲ್ಲ ಅಷ್ಟು. ಹೋಗ್ತೀವಿ, ನಮ್ಮ ಕೆಲಸ ಮುಗಿಸ್ಕೊಂಡು ಪಟ ಅಂತ ಬಂದುಬಿಡ್ತೀವಿ. ಬಸ್ಸಲ್ಲಿ ಹೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ಬೇಜಾರಾಗ್ತಾ ಇರುತ್ತೆ ಕಾಯ್ತಾ ಇರೋದಕ್ಕೆ. ಆದರೆ ಸೇಫ್ ಜರ್ನಿ ಅಂತಲೇ ಹೇಳ್ಬೋದು ಬಸ್ಸಲ್ಲಿ ಹೋಗೋದು ಬರೋದು. ಅಭ್ಯಾಸಗಳು ನಮ್ಮನ್ನು ಹಾಳು ಮಾಡುತ್ತೆ ಅನ್ನೋದು ನೋಡಿ ಇದೇ ವಿಷಯಕ್ಕೆ. ಈಗ ಓನ್ ವೆಹಿಕಲಲ್ಲಿ ಹೋಗಿ ರೂಢಿಯಾಗಿರೋದಕ್ಕೆ ಬಸ್ಸಲ್ಲಿ ಹೋಗೋದಕ್ಕೆ ಸ್ವಲ್ಪ ಬೇಜಾರು ಪಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಅದು ಅಭ್ಯಾಸ, ನಮಗೆ ಆ ಅಭ್ಯಾಸಕ್ಕೆ ಅದಕ್ಕೆ ಹೊಂದ್ಕೊಂಡಿದ್ದೀವಿ ನಾವು. ಈ ಅಭ್ಯಾಸನ ತಪ್ಪಿಸ್ಕೊಂಡಿದ್ದೀವಿ ಈ ಅಭ್ಯಾಸದಿಂದ. ಫಸ್ಟೆಲ್ಲ ಬಸ್ಸಿಗೆ ಓಡಾಡ್ತಿದ್ವಿ, ಈಗ ಬಸ್ಸಿಗೆ ಹೋಗೋದಂದರೆ ಒಂಥರ ತಲೆನೋವು ಬಂದಂಗೆ ಆಗ್ತಾ ಇರುತ್ತೆ. ಅಲ್ಲಿ ಹೋಗಬೇಕು, ಕಾಯಬೇಕು ಅಂತ ಹೇಳೆಲ್ಲ ಅನಿಸ್ತಾ ಇರುತ್ತೆ. ಅದಕ್ಕೆ ಕೆಲವೊಂದು ಅಭ್ಯಾಸ ಒಳ್ಳೆಯದು ಆಗುತ್ತೆ, ಕೆಲವೊಂದು ಅಭ್ಯಾಸಗಳು ಕೆಟ್ಟದಾಗೂ ಪರಿಣಾಮ ಬೀರುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.